ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇಂಡಿಯನ್ ರೈಲ್ವೇಸ್ ಇಂದ ಒಂದು ಹೊಸ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಅಂತ ನಾವೇನ್ ಕರಿತೀವಲ್ಲ, ಅವರು ಒಂದು ಹೊಸ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಫಾರ್ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7th CPC ಪೇ ಮ್ಯಾಟ್ರಿಕ್ಸ್. ಇದು ಇರೋದೆಲ್ಲಿ ನೋಡ್ರಿ, ಲೆವೆಲ್ 1 ಪೋಸ್ಟ್ ಗೆ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕರೀತಿದ್ದಾರೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1. ಡೀಟೇಲ್ notification will be uploaded and the link of online submission of application will be live on the official website of the RRB listed at para 8 below ಅಂತ ಹೇಳ್ತಿದ್ದಾರೆ. ಸೊ ಏನ್ ಅಪ್ಲಿಕೇಶನ್ಸ್ ಇದೆಯಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕರೀತಾರೆ. ಸೊ ಈಗ ಏನ್ ಮಾಡಿದ್ರೆ ಅಂದ್ರೆ ಜಸ್ಟ್ ಶಾರ್ಟ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಡೀಟೇಲ್ ನೋಟಿಫಿಕೇಶನ್ ಅನ್ನು ಕೂಡ ಮುಂಬರುವ ದಿನಗಳಲ್ಲಿ ಅವರು ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್ ಅನ್ನು ಕೂಡ ನಿಮ್ಗೆ ರಿಲೀಸ್ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಪ್ಯಾರಾ 8 ಏನ್ ಡೀಟೇಲ್ ನೋಟಿಫಿಕೇಶನ್ಸ್ ಬರುತ್ತಲ್ಲ, ಆ ಡೀಟೇಲ್ ನೋಟಿಫಿಕೇಶನ್ ಪ್ಯಾರಾ 8 ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 23/1/2025 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 22/5/22/2025 ಅಂದ್ರೆ ಕಂಪ್ಲೀಟ್ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ. 23/1/2025 ಶುರುವಾಗಿ 22/2/2025 ಎಂಡ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ನೇಮ್ ಆಫ್ ದ ಪೋಸ್ಟ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಲೆವೆಲ್ 1 7th ಪೇ ಲೆವೆಲ್ ಅಲ್ಲಿ ನಿಮ್ಗೆ ಲೆವೆಲ್ 1 ಮ್ಯಾಟ್ರಿಕ್ಸ್ ಇರುತ್ತೆ. ಇನಿಷಿಯಲ್ ಪೇ ಸ್ಕೇಲ್ ಎಷ್ಟಿರುತ್ತೆ ಅಂದ್ರೆ 18,000 ರೂಪಾಯಿ ಇರುತ್ತೆ. ಆಮೇಲೆ ಪೋಸ್ಟ್ ವೈಸ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಕೂಡ ಬಿಡ್ತಾರೆ. ಸೊ ಲೆವೆಲ್ 1 ಅಂದ್ರೆ ಆಲ್ಮೋಸ್ಟ್ ಇದೇನಂದ್ರೆ ಗ್ರೂಪ್ ಡಿ ಜಾಬ್ ಆಗಿರೋದ್ರಿಂದ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರುತ್ತೆ ಅಂದ್ರೆ SSLC ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಹಾಗಾದ್ರೆ ವಯೋಮಿತಿ ಎಷ್ಟಿದೆ ಅಂದ್ರೆ ನೋಡ್ರಿ, 1/7/2025 ವಯೋಮಿತಿಯನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ 18ರಿಂದ 36 ವರ್ಷ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಪೋಸ್ಟ್ ಇದೆ ಅಂದ್ರೆ 32 ಪೋಸ್ಟ್ ಅನ್ನ ಅವರು 32,000 ಪೋಸ್ಟ್ ಅನ್ನ ಅವರು ಇಲ್ಲಿ ಕರೀತಿದ್ದಾರೆ. ಮೋರ್ ದೆನ್ 32,000 ಅಥವಾ 32,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅವರು ಕಾಲ್ ಫಾರ್ಮ್ ಅನ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ರೈಲ್ವೆ ಝೋನ್ ವೈಸ್ ಡೀಟೇಲ್ಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೇಕೆನ್ಸೀಸ್ ಇಸ್ ಗಿವನ್ ಇನ್ annexure B ಆಫ್ ದ ಡೀಟೇಲ್ಡ್ ನೋಟಿಫಿಕೇಶನ್. ವೇಕೆನ್ಸೀಸ್ ಅಂಡರ್ applicable to apprentices trained in railway establishments only. ಸೊ ಡೀಟೇಲ್ಡ್ ಏನ್ ನೋಟಿಫಿಕೇಶನ್ಸ್ ಬರ್ತಾರಲ್ಲ ಅಲ್ಲಿ ಝೋನ್ ವೈಸ್ ವೇಕೆನ್ಸೀಸ್ ಅನ್ನ ಬಿಡ್ತಾ ಹೋಗ್ತಾರೆ. ಇದು ಓವರ್ ಆಲ್ ವೇಕೆನ್ಸೀಸ್ ಇದೆ. ಡೀಟೇಲ್ ನೋಟಿಫಿಕೇಶನ್ಸ್ ಅಲ್ಲಿ ನಿಮ್ಗೆ ಝೋನ್ ವೈಸ್ ವೇಕೆನ್ಸೀಸ್ ಅನ್ನ ಬಿಡ್ತಾ ಹೋಗ್ತಾರೆ. ಏಜ್ ಅನ್ನು ಕೂಡ ಆಲ್ರೆಡಿ ಹೇಳಿದೀನಿ, 18ರಿಂದ 36 ವರ್ಷ. ಮೆಡಿಕಲ್ ಫಿಟ್ನೆಸ್ ಅನ್ನು ಕೂಡ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡೀಟೇಲ್ ನೋಟಿಫಿಕೇಶನ್ಸ್ ಪ್ಯಾರಾ 3 ಒಳಗಡೆ ಹೇಳ್ತಾರೆ. ಆಮೇಲೆ ನೋಡ್ರಿ, ರಿಸರ್ವೇಶನ್ ಏನಿದೆ SC ST OBC ಎಕನಾಮಿಕಲಿ ವೀಕರ್ ಸೆಕ್ಷನ್, ಎಕ್ಸ್ ಸರ್ವಿಸ್ ಮೆನ್ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಿದೆಯಲ್ಲ ಅದನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಡೀಟೇಲ್ ನೋಟಿಫಿಕೇಶನ್ಸ್ ಪ್ಯಾರಾ 8 to 12.8 ಒಳಗಡೆ ನಿಮ್ಗೆ ಹೇಳ್ತಾರೆ. ಮೋಡ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ, ಮೋಡ್ ಆಫ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ರಿಕ್ರೂಟ್ಮೆಂಟ್ ನ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮೂಲಕ ಕಂಡಕ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಕ್ಯಾಂಡಿಡೇಟ್ ಕ್ಯಾಟಗರಿ ಮತ್ತೆ ಫೀಸ್ ಅನ್ನು ನೋಡ್ತಾ ಹೋದ್ರೆ, ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದ ಫೀ ಕನ್ಸೆಷನ್ ಕ್ಯಾಟಗರಿ ಇಸ್ ಮೆನ್ಷನ್ಡ್ ಇನ್ ಬಿಲೋ serial number 2. Cut-off fees is 500 amount and 400 shall be refunded in due course, duly deducted the bank charges as applicable on appearing in CBT. ಸೊ ಕೆಳಗೆ ಕೊಟ್ಟಿರುವಂತ ಕೆಲವೊಂದಿಷ್ಟು ಕ್ಯಾಟಗರಿಗೆ ಬಿಟ್ಟು, ಫಾರ್ ಎಕ್ಸಾಂಪಲ್ ನೋಡ್ರಿ, ವಿಕಲಚೇತನರು, ಮಹಿಳಾ ಅಭ್ಯರ್ಥಿಗಳು, ತೃತೀಯ ಲಿಂಗಿಗಳು, ಎಕ್ಸ್ ಸರ್ವಿಸ್ ಮೆನ್, ಮಾಜಿ ಸೈನಿಕರಿಗೆ, ಇವ್ರನ್ನೆಲ್ಲ ಬಿಟ್ಟು ಉಳಿದ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ಎಷ್ಟು ಚಾರ್ಜ್ ಮಾಡ್ತಿದಾರೆ ಅಂದ್ರೆ 500 ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ. ಸೊ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 400 ರೂಪಾಯಿನ ರೀಫಂಡ್ ಮಾಡ್ತಾರೆ. ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರೋದು 100 ರೂಪಾಯಿ ಮಾತ್ರ. 500 ರೂಪಾಯಿನ ಕಟ್ಟಿಸ್ಕೊಂಡು ನೀವು ಯಾವಾಗ ಎಕ್ಸಾಮಿನೇಷನ್ ಅಟೆಂಡ್ ಆಗ್ತಿರಲ್ಲ ಅವಾಗ ಏನ್ ಮಾಡ್ತಾರೆ ಅಂದ್ರೆ CBT ಅಟೆಂಡ್ ಆದ್ಮೇಲೆ ನಿಮ್ಗೆ 400 ರೂಪಾಯಿ ಅಮೌಂಟ್ ಅನ್ನ ರಿಫಂಡ್ ಮಾಡ್ತಾರೆ. ಬ್ಯಾಂಕ್ ಚಾರ್ಜಸ್ ಅನ್ನ ಡಿಡಕ್ಟ್ ಮಾಡಿ ನಿಮ್ಗೆ 400 ರೂಪಾಯಿ ಅಮೌಂಟ್ ಅನ್ನ ರಿಫಂಡ್ ಮಾಡ್ತಾ ಹೋಗ್ತಾರೆ. ಅದೇ ತರನಾಗಿ ವಿಕಲಚೇತನರಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಮಾಜಿ ಸೈನಿಕರಿಗೆ, ಆಮೇಲೆ SC ST ಅಭ್ಯರ್ಥಿಗಳಿಗೆ, ಮೈನಾರಿಟಿ ಕಮ್ಯುನಿಟೀಸ್ಗೆ ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ 250 ರೂಪಾಯಿ ಇರುತ್ತೆ. ಈ 250 ರೂಪಾಯಿನೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೀಫಂಡ್ ಅನ್ನ ಮಾಡ್ತಾರೆ. ಯಾವಾಗ ರೀಫಂಡ್ ಅನ್ನ ಮಾಡ್ತಾರೆ ಅಂದ್ರೆ ಯಾವಾಗ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅನ್ನ ಅಪಿಯರ್ ಆಗ್ತಿರಲ್ಲ ಅವಾಗ ನಿಮ್ಗೆ ರೀಫಂಡ್ ಅನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಫಸ್ಟ್ ಕ್ಯಾಟಗರಿಯಲ್ಲಿ 100 ರೂಪಾಯಿ ಡಿಡಕ್ಟ್ ಮಾಡಿ ರಿಫಂಡ್ ಅನ್ನ ಮಾಡಿದ್ರೆ, ಎರಡನೇ ಕ್ಯಾಟಗರಿಯಲ್ಲಿ ಕಂಪ್ಲೀಟ್ 250 ರುಪೀಸ್ ಅನ್ನು ನಿಮ್ಗೆ ರಿಫಂಡ್ ಅನ್ನ ಮಾಡ್ತಾರೆ. ಫಾರ್ ಡೀಟೇಲ್ಸ್ ಪ್ಲೀಸ್ ರೆಫರ್ ಫಾರ್ 14.0 ಆಫ್ ದ ಡೀಟೇಲ್ CNG.
ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ತರನಾಗಿ ಇರುತ್ತೆ ಅಂತ ಹೇಳಿ ನೀವು ಏನನ್ನ ರೆಫರ್ ಮಾಡ್ಬೇಕಂದ್ರೆ ಡೀಟೇಲ್ ನೋಟಿಫಿಕೇಶನ್ ಪ್ಯಾರಾ 14 ಅನ್ನ ರೆಫರ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹೌ ಟು ಅಪ್ಲೈ ಅನ್ನೋದಕ್ಕೆ ನೋಡ್ರಿ, ಅದನ್ನು ಕೂಡ ನೀವ್ ಏನ್ ಮಾಡ್ಬೇಕಂದ್ರೆ ರೆಫರ್ ಟು ದ CNA 2024 ಅಂತ ಹೇಳ್ತಿದ್ದಾರೆ. ಆಮೇಲೆ RRB ಆಫಿಷಿಯಲ್ ವೆಬ್ಸೈಟ್ ಹೋಗಿ ನೀವು ರೆಫರ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಶಾರ್ಟ್ ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ಆಲ್ರೆಡಿ ನೋಡ್ರಿ ಜನವರಿಯಲ್ಲಿ ಅವರು ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ, ಹಾಗಾಗಿ ಡಿಸೆಂಬರ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಇದರ ಹುದ್ದೆಗಳನ್ನ ಕರಿತಿದೀವಿ ಅಂತ ಹೇಳಿ ಅವರು ಒಂದು ಶಾರ್ಟ್ ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ಇದೇ ತರನಾದಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.